ಬುಲೆಟ್ ಮತ್ತು ಥಾರ್ ಓಡಿಸೋರು ಗುಂಡಾಗಳು. ಈಗಿನ ಯುವಕರಿಗೆ ಕಾರು ಬೈಕು ಅಂತಂದ್ರೆ ಒಂದು ರೀತಿಯಾದಂಥ ಪಂಚಪ್ರಾಣ. ಈ ಪ್ರೀತಿಸೋ ಹುಡುಗಿಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಗಾಡಿಗಳನ್ನ ನಾವು ಕಾಪಾಡ್ಕೊಳ್ತೀವಿ. ಥಾರ್ ನೋಡಿದ್ರೆ ಒಂಥರ ಇದೆ ಅಲ್ರಿ, ಸಖತ್ತಾಗಿದೆ ರೀಪ್ಪ. ನೋಡಿ, ರಸ್ತೆಯಲ್ಲಿ ಬುಲೆಟ್ ಗಾಡಿ ಅಥವಾ ಥಾರ್ ಪಾಸ್ ಆದ್ರೆ ಸಾಕು, ಎಂಥವ್ರು ಕೂಡ ಒಂದು ಕ್ಷಣ ತಿರುಗಿ ನೋಡ್ತಾರೆ. ಬುಲೆಟ್ ಮತ್ತು ಥಾರ್ ಓಡಿಸೋರು ಗುಂಡಾಗಳು ಅಂತ ಹಿರಿಯ ಪೊಲೀಸ್ ಅಧಿಕಾರಿ ನೀಡಿರುವಂತ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಥಾರ್ ಓಡಿಸುವ ಜನರು ರಸ್ತೆಯಲ್ಲಿ ಹೆಚ್ಚಾಗಿ ಸಾಹಸಗಳನ್ನ ಮಾಡ್ತಿರ್ತಾರೆ ಅಂತ ಒಂದಿಷ್ಟು ಗರಂ ಆಗಿ ಹೇಳಿದ್ದಾರೆ. ಬುಲೆಟ್ ಹೆಚ್ಚಾಗಿ ಓಡಿಸುವುದು ಪೊಲೀಸ್ ಆಗಿದ್ದಾರೆ, ಹಾಗಾದ್ರೆ ಅವರೆಲ್ಲರೂ ಕೂಡ ಗುಂಡಾಗಳ ಅಂತ ಒಂದಿಷ್ಟು ಆಕ್ರೋಶವು ಕೂಡ ಜನರು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬುಲೆಟ್ ಮತ್ತು ಥಾರ್ ಓಡಿಸೋರು ಗುಂಡಾಗಳು. ಅರೆ ಏನಪ್ಪಾ ಇದು ಹಿಂಗೆ ಹೇಳ್ತಾ ಇದ್ರ ಅಂತ ಅನ್ಕೊಂಡ್ರ ರೀ? ನಾವು ಹೇಳ್ತಾ ಇಲ್ಲ ರೀ, ಇದು ಪೊಲೀಸ್ ಅಧಿಕಾರಿಯೊಬ್ಬರು ಆಡಿದಂಥ ಒಂದು ಮಾತು. ಎಸ್, ಬುಲೆಟು ಥಾರು ಅಂತಂದಾಗ ಸಹಜವಾಗಿ ನಾವು ಗಮನಿಸ್ತಾ ಹೋದರೆ ಈಗಿನ ಯುವಕರಿಗೆ ಕಾರು ಬೈಕು ಅಂತಂದರೆ ಒಂದು ರೀತಿಯಾದಂಥ ಪಂಚಪ್ರಾಣ. ಒಂದು ರೀತಿ, ಯಾಕಂದರೆ ಈಗ ಈ ಲವ್ ಮಾಡ್ತಾ ಇರೋ ಹುಡುಗಿ ನಾವು ಇಷ್ಟೊಂದು ಪ್ರೀತಿ ಮಾಡ್ತೀವಿಲ್ಲೋ ಗೊತ್ತಿಲ್ಲ, ಬಟ್ ಬೈಕು ಕಾರು ಅಂತಂದಾಗ ಆ ಪಂಚಪ್ರಾಣ, ಅದರ ಮೇಲೆ ಇರುವಂಥ ಆಸಕ್ತಿ ನಿಜವಾಗ್ಲೂ ಕೂಡ ಅತಿ ಹೆಚ್ಚಾಗಿ. ಯಾಕಂದರೆ ಈ ಪ್ರೀತಿಸೋ ಹುಡುಗಿಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಗಾಡಿಗಳನ್ನು ನಾವು ಕಾಪಾಡ್ಕೊಳ್ತೀವಿ. ಯಾಕಂದರೆ ಅಷ್ಟರ ಮಟ್ಟಿಗೆ ನಾವು ಲವ್ ಮಾಡ್ತೀವಿ, ಅದರ ಮೇಲೆ ಅಷ್ಟೊಂದು ಆಸಕ್ತಿ ನಮಗಿದೆ. ಅಂದರೆ ಈಗ ಬಹುತೇಕ ಯುವಕರ ಒಂದಿಷ್ಟು ದೊಡ್ಡ ಕನಸೇನಪ್ಪ ಅಂತಂದರೆ ಆ ಗಾಡಿಗಳನ್ನ ತೆಗೆದುಬೇಕು, ಈ ಗಾಡಿ ತಗೋಬೇಕು, ಬುಲೆಟ್ ತಗೋಬೇಕು, ಥಾರ್ ತಗೋಬೇಕು, ಆ ಕಾರನ್ನ ಓಡಿಸ್ಬೇಕು ಅನ್ನುವಂಥ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅಭಿಪ್ರಾಯ. ನೋಡಿ, ಈ ಕಾರನ್ನು ಓಡಿಸಬೇಕು ಅನ್ನೋದು ಇತ್ತೀಚೆಗೆ ಯುವಕರ ಒಂದಿಷ್ಟು ಯುವ ಜನರ ನೆಚ್ಚಿನ ವಾಹನಗಳಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಹಾಗೆ ಮಹೇಂದ್ರ ಕಂಪನಿಯ ಥಾರ್ ಒಂದಿಷ್ಟು ಮುಂಚೂಣಿಯಲ್ಲಿ ಇರುವಂಥದ್ದು. ನೋಡಪ್ಪ, ಈಗ ಏನಪ್ಪ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಇಷ್ಟೊಂದು ಪ್ರೀತಿಯಾಗಿ, ಇಷ್ಟೊಂದು ನಾವು, ಯಾಕಂದರೆ ಒಂದು ರೀತಿಯಾಗಿ ರಾಯಲ್ ಫೀಲ್ ಕೊಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಮತ್ತೊಂದು ಕಡೆ ಥಾರ್ ಅಂತಂದಾಗ ಏನ್ರಿ, ಥಾರ್ ನೋಡಿದ್ರೆ ಒಂಥರ ಇದೆ ಅಲ್ರಿ, ಸಖತ್ತಾಗಿದೆ ರೀಪ್ಪ. ಇವಾಗ ತೊಂದರೆ ಇದೇ ಥಾರ್ ತಗೋಬೇಕು, ತೊಂದರೆ ಇದೇ ರಾಯಲ್ ಎನ್ಫೀಲ್ಡ್ ತಗೋಬೇಕು ಅಂತ ಅದೆಷ್ಟೋ ಜನರು ಕನಸುಗಳನ್ನು ಕಾಣ್ತಿರ್ತಾರೆ. ಆ ಕನಸುಗಳಿಗೆ ಇದೀಗ ಒಂದು ರೀತಿಯಾಗಿ ಗುಂಡಾಪಟ್ಟ ಕೊಟ್ಬಿಟ್ರ ಪೊಲೀಸ್ ಅಧಿಕಾರಿ. ಅರೆ ಯಾಕ್ರಿ ಹಿಂಗೆ ಹೇಳಿದ್ರು ಅಂತ ನಾವೆಲ್ಲರೂ ಕೂಡ ಒಂದಿಷ್ಟು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ನೋಡಿ, ರಸ್ತೆಯಲ್ಲಿ ಬುಲೆಟ್ ಗಾಡಿ ಅಥವಾ ಥಾರ್ ಪಾಸ್ ಆದರೆ ಸಾಕು, ಎಂಥವರು ಕೂಡ ಒಂದು ಕ್ಷಣ ತಿರುಗಿ ನೋಡ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇವುಗಳಿಗೆ ಹವಾ ಇಟ್ಟಿದ್ದಾರೆ. ಅದರ ಜೊತೆಗೆ ಥಾರ್ ಮತ್ತು ಬುಲೆಟ್ ಗಾಡಿ ಓಡಿಸೋರು ಗುಂಡಾಪಟ್ಟವನ್ನು ನೀಡಲಾಗಿದೆ. ಹೌದು, ಹೇಗಂತ ಯುವಕರ ಡ್ರೀಮ್ ಕಾರು ಅದೇ ಥಾರು, ಕನಸಿನ ಗಾಡಿ ಅಂತಂದರೆ ಬುಲೆಟ್ ಅಂತಾರೆ. ಈ ಎರಡು ವಾಹನಗಳು ಖಡಕ್ ಲುಕ್ಕಿನಿಂದ ಎಲ್ಲರನ್ನ ಕೂಡ ತಮ್ಮತ್ತ ಸೆಳೆಯುವಂಥ ಕೆಲಸ ಮಾಡುತ್ತೆ. ಹೀಗಿರುವಾಗ ಬುಲೆಟ್ ಮತ್ತು ಥಾರು ಓಡಿಸೋರು ಗುಂಡಾಗಳು ಅಂತ ಹಿರಿಯ ಪೊಲೀಸ್ ಅಧಿಕಾರಿ ನೀಡಿರುವಂಥ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಮತ್ತೊಂದು ಕಡೆ ಖಂಡನೆಗೂ ಕೂಡ ವ್ಯಕ್ತವಾಗ್ತಾ ಇದೆ. ಥಾರ್, SUV ಮತ್ತು ಬುಲೆಟ್ ಮೋಟಾರ್ಸ್ಗಳ ಬೈಕ್ಗಳಲ್ಲಿ ಕುಖ್ಯಾತಿ ಮನಸ್ಥಿತಿಯನ್ನ ಸಂಕೇತಗಳು ಅಂತ ಹರಿಯಾಣ ಒಂದು ರೀತಿಯಾಗಿ ಹರಿಯಾಣದ DGP OP ಸಿಂಗ್ ಅಭಿಪ್ರಾಯವನ್ನ ಒಂದಿಷ್ಟು ಹೊರಹಾಕುವಂತ ಕೆಲಸ ಮಾಡಿದ್ದಾರೆ. ಈ ವಾಹನಗಳು ಚಾಲನೆ ಮಾಡುವ ಜನರು ಹೆಚ್ಚಾಗಿ ರಸ್ತೆಗಳಲ್ಲಿ ತಮ್ಮ ಸಾಹಸ ಮತ್ತು ಕೆಲಸಗಳನ್ನು ಮಾಡುವಂತ ಕೆಲಸ ಮಾಡ್ತಾರೆ. ತಮ್ಮ ಅಧಿಕಾರ ಮತ್ತು ಸ್ಥಾನಮಾನವನ್ನ ಪ್ರದರ್ಶನ ಮಾಡೋದಕ್ಕೆ ಅವುಗಳನ್ನು ಬಳಸ್ತಾರೆ ಅಂತ ಹೇಳಿದ್ದಾರೆ. ಪೊಲೀಸರು ತಪಾಸಣೆಗಾಗಿ ಪ್ರತಿಯೊಂದು ವಾಹನವನ್ನ ನಿಲ್ಲಿಸಲು ಸಾಧ್ಯವಿಲ್ಲದಿದ್ರೂ ಕೂಡ ಥಾರ್ ಅಥವಾ ಬುಲೆಟ್ ಅನ್ನ ಒಂದಿಷ್ಟು ಕಡೆಗಾಣಿಸುವುದು ಇಲ್ಲ ಅಂತ ಎಂದಿದ್ದಾರೆ. ನಾವು ಎಲ್ಲಾ ವಾಹನಗಳನ್ನು ಪರಿಶೀಲಿಸುವುದಿಲ್ಲ. ಒಂದು ಥಾರ್ ಅಥವಾ ಬುಲೆಟ್ ಗಾಡಿ ಆಗಿದ್ರೆ ನಾವು ಅದನ್ನ ಹೇಗೆ ಬಿಡೋದು ಹೇಳಿ? ಎಲ್ಲ ಕುಖ್ಯಾತಿ ಅಂತ ಕಾರುಗಳನ್ನ ಮತ್ತು ಬೈಕ್ಗಳನ್ನ ಬಳಸ್ತಾ ಇದ್ದಾರೆ. ವಾಹನಗಳನ್ನು ಆಯ್ಕೆಯೂ ಕೂಡ ನಿಮ್ಮ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತೆ. ಥಾರ್ ಓಡಿಸುವ ಜನರು ರಸ್ತೆಯಲ್ಲಿ ಹೆಚ್ಚಾಗಿ ಸಾಹಸಗಳನ್ನು ಮಾಡ್ತಿರ್ತಾರೆ ಅಂತ ಒಂದಿಷ್ಟು ಗರಂ ಆಗಿ ಹೇಳಿದ್ದಾರೆ. ಅದರ ಜೊತೆಗೆ ಥಾರ್ ಕೇವಲ ಕಾರಲ್ಲ, ಅದು ನಾನು ಹೀಗೆ ಇದ್ದೇನೆ ಅನ್ನುವಂಥದ್ದು ಒಂದು ಕಡೆ ಸಂಕೇತವು ಕೂಡ ತೋರಿಸ್ತಾ ಇದೆ. ಅದೇ ಅಲ್ಲ, ಈ ಪ್ರವೃತ್ತಿ ತಮ್ಮ ಪ್ರೆಸ್ಟೇಜ್ ಗುರುತಾಗಿಯೂ ಕೂಡ ಅಂತ ಹೇಳಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ. ಇದಕ್ಕೆ ಉದಾಹರಣೆ ಕೊಟ್ಟವರು ACP ಮಗ ಒಮ್ಮೆ ಥಾರ್ ಚಾಲನೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದ. ಅವನು ತನ್ನ ಮಗ ನನ್ನ ಬಿಡುಗಡೆ ಮಾಡಲು ಬಯಸಿದ್ದಂತೆ. ನಾವು ಆ ಕಾರನ್ನ ಕೂಡ ಯಾರಿಗೂ ಹೆಸರಿನಲ್ಲಿ ಒಂದಿಷ್ಟು ನೋಂದಾಯಿಸಲು ಒಂದು ಕಡೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರಂತೆ. ಅದು ಅವನ ಹೆಸರಿನಲ್ಲಿ ಇದೆ, ಹಾಗಾಗಿ ಅವನನ್ನ ರಾಕ್ಷಸ ಅಂಶ ಎಂದಿದ್ದಾರೆ. ಇನ್ನು ಇಲಾಖೆ ಎಷ್ಟೇ ಮಂದಿ ಬಳಿ ಥಾರ್ ಇದೆ, ಅದನ್ನ ಕೂಡ ಹೊಂದಿರುವವರು ಹುಚ್ಚರಾಗಿರಬೇಕು. ನೀವು ಕೂಡ ಥಾರ್ನಲ್ಲಿ ಪ್ರದರ್ಶನ ನೀಡಿದ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪೊಲೀಸರ ಬಳಿಯೇ ಬುಲೆಟ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಅತಿ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಒಂದಿಷ್ಟು ತಿರುಗಾಡುವಂಥದ್ದು ನಾವು ಕೂಡ ಗಮನಿಸಿದ್ವಿ. ಸೊ ಅತಿ ಹೆಚ್ಚಾಗಿ ಬುಲೆಟ್ ಅನ್ನ ಒಂದಿಷ್ಟು ಯಾರೋ ಕೆಲವರು ಚಪ್ಪರಿಗಳಂತೆ ಓಡಿಸ್ತಾರೆ. ಮಾತ್ರಕ್ಕೆ ಈ ವಾಹನಗಳನ್ನು ಓಡಿಸುವವರೆಲ್ಲರೂ ಕೂಡ ಗುಂಡಾಗಳು ಎನ್ನುವುದು ಸರಿಯಲ್ಲ.
ಯಾಕಂದರೆ ಬುಲೆಟ್ ಹೆಚ್ಚಾಗಿ ಓಡಿಸುವುದು ಪೊಲೀಸ್ ಆಗಿದ್ದಾರೆ, ಹಾಗಾದರೆ ಅವರೆಲ್ಲರೂ ಕೂಡ ಗುಂಡಾಗಳ ಅಂತ ಒಂದಿಷ್ಟು ಆಕ್ರೋಶವು ಕೂಡ ಜನರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚಪ್ರಿಗಳೇ ಇದೇ ಗಾಡಿ ಅಂತೇನಿಲ್ಲ, ಎಂಥ ಗಾಡಿ ಆದರೂ ಕೂಡ ಒಳ್ಳೆ ಗಾಡಿ ಕೊಟ್ಟರೂ ಕೂಡ ಕೆಟ್ಟದಾಗಿ ಓಡಿಸಿ ಒಂದಿಷ್ಟು ಜನರಿಗೆ ಕಿರಿಕಿರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಬುಲೆಟ್ ಥಾರ್ ಪ್ರಿಯರಿಗೆ ಈ ರೀತಿಯಾದಂಥ ನೋವು ತರಿಸಬೇಡಿ ಅಂತ ಒಂದಿಷ್ಟು ಸಲಹೆ ಕೂಡ ಕೊಡುವಂಥ ಕೆಲಸ ಮಾಡಿದ್ದಾರೆ ಸಾಕಷ್ಟು ಜನ. ಒಂದು ರೀತಿಯಾಗಿ ಏನಪ್ಪ, ಈಗ ನಮ್ಮ ಹತ್ರ ಬುಲೆಟ್ ಇದೆ, ನಮ್ಮ ಹತ್ರ ಒಂದು ಕಡೆ ಥಾರ್ ಇದೆ, ಹಾಗಾದರೆ ನಾವು ಗುಂಡಾಗಳ, ಹಾಗಾದ್ರೆ ನಾವು ರೌಡಿಸಮ್ ಮಾಡ್ತೀವಾ, ಅಥವಾ ನಾವೇನಾದರೂ ರೋಡ್ ಮೇಲೆ ಇಳ್ಬಿಟ್ರೆ ಯಾರಿಗಾದ್ರೂ ಹೊಡೆದು ಬಿಡ್ತೀವಾ, ಯಾರಿಗಾದ್ರೂ ಏನಾದರೂ ಮಾಡ್ತೀವಾ ಅನ್ನುವಂಥ ಲೆಕ್ಕಾಚಾರದಲ್ಲೂ. ಯಾಕೆ ಅಂತಂದರೆ ಒಂದು ರಾಯಲ್ ಫೀಲ್ ಕೊಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರ ರಾಯಲ್ ಫೀಲ್ ಆಗಿರ್ಬೋದು, ಅವರಲ್ಲಿರುವಂಥ ಹಣ ಆಗಿರ್ಬೋದು, ದೌಲತ್ ಆಗಿರ್ಬೋದು, ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ತೋರಿಸಿಕೊಳ್ಳುವಂಥ ಕೆಲಸ ಮಾಡುತ್ತೆ. ರಾಯಲ್ ಎನ್ಫೀಲ್ಡ್ ಪ್ರತಿಯೊಬ್ಬ ಹುಡುಗರ ಕನಸು ಕಣ್ರಿ, ಪ್ರತಿಯೊಬ್ಬ ಹುಡುಗರ ಕನಸು ಒಂದು ರೀತಿಯಾಗಿ ರಾಯಲ್ ಎನ್ಫೀಲ್ಡನ್ನು ತಗೋಬೇಕು, ಥಾರ್ ತಗೋಬೇಕು, ಫ್ಯಾಮಿಲಿ ಕರ್ಕೊಂಡು ತಿರುಗಾಡೋದ್ರ ಜೊತೆಗೆ ಹುಡುಗಿನ ಕೂಡ ತೊಗೊಂಡು ತಿರುಗಾಡಬೇಕು ಅನ್ನುವಂಥ ಅದೆಷ್ಟೋ ಹುಡುಗರ ಆಸೆ ಇರುತ್ತೆ. ಆ ಆಸೆಗೆ ಇದೀಗ ಪೊಲೀಸ್ ಅಧಿಕಾರಿ ಹೇಳಿರುವಂಥ ಒಂದಿಷ್ಟು ಮಾತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ, ಪರ ವಿರೋಧ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದರೆ ಈಗ ಥಾರು ಮತ್ತು ಒಂದು ಕಡೆ ರಾಯಲ್ ಎನ್ಫೀಲ್ಡ್ ತೊಗೊಂಡವರೆಲ್ಲ ಕೂಡ ಗುಂಡಾಗಳ ಅಂತ ನೀವು ಹೆಂಗೆ ಹೇಳ್ತೀರಾ? ಅತಿ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಒಂದು ಕಡೆ ಬಳಸ್ತಾರೆ, ಹಾಗಾದರೆ ಅವರು ಕೂಡ ಗುಂಡಾಗಳ, ಒಂದು ರೀತಿಯಾಗಿ ಚಫ್ರಿಗಳ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಪೊಲೀಸ್ ಅಧಿಕಾರಿಗಳ ಎದುರು ಕೂಡ ಮೂಡುವಂಥ ಕೆಲಸ ಆಗ್ತಾ ಇದೆ. ನೋಡೋಣ ಈ ರೀತಿಯಾದಂಥ ಒಂದಿಷ್ಟು ಹೇಳಿಕೆಗೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾರೋ ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.